ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಳೆ ವಿಡಿಯೋದಲ್ಲಿ ಜಾಬ್ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಈ ಕೆಲವೊಂದು ಕೋರ್ಸ್ಗಳಿರ್ತವೆ, ಅದ್ರ ನಂತರ ಯಾವುದ್ರ ಬಗ್ಗೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ, ಯಾವುದಕ್ಕೆ ತುಂಬ ವ್ಯಾಲ್ಯೂ ಇದೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಕೆಲವೊಂದು ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇರ್ತದೆ. ಯಾವ್ಯಾವ ಕೋರ್ಸ್ ಅಂದರೆ MA, MSc, MCOM, MSW, ಇನ್ನು ಮಾಸ್ಟರ್ ಡಿಗ್ರಿಗಳಂದರೆ MTech, ಅವು ಯಾವ್ಯಾವ ಬರ್ತವೆ. ಇದರ ನಂತರ ನಾವು ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಂಡ್ರೆ ತುಂಬ ಬೆಸ್ಟ್ ಇರುತ್ತೆ, ಮತ್ತು ಯಾವ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಸಂಬಳ ಜಾಸ್ತಿ ಸಿಗುತ್ತೆ, ಮತ್ತು ಈ ಟೀಚಿಂಗ್ ಕೆಲಸಗಳಿಗೆ ಯಾವ ಕೋರ್ಸ್ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗ್ತದೆ, ಮತ್ತು ಯಾವ ಸಂಬಳ ಜಾಸ್ತಿ ಬರ್ತದೆ, ಮತ್ತು ಯಾವುದು ಜಲ್ದಿ ಕೆಲಸ ಸಿಗುತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇರ್ತದಲ್ಲ, MA, MSc, MCOM, ಇದ್ರ ನಂತರ ನಾವು ಈ B.Ed ಮಾಡ್ಕೊಂಡ್ರೆ ಜಲ್ದಿ ಕೆಲಸ ಸಿಗ್ತದೆ, ಮತ್ತು ಜಲ್ದಿ ನಾವು ಕೋರ್ಸ್ ಕಂಪ್ಲೀಷನ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬೇಕಂದ್ರೆ ಈ B.Ed 2 ವರ್ಷದಲ್ಲಿ ಮುಗಿತದೆ. ಇದು ಅನೇಕ ಸ್ಕೂಲ್ಗಳಲ್ಲಿ ಹೋಗೋದಕ್ಕೆ ಮತ್ತು ಅನೇಕ PUC ಕಾಲೇಜ್ಗಳಿಗೆ ಹೋಗೋಕ್ಕೆ ಈ B.Ed ತುಂಬ ಯೂಸ್ ಆಗ್ತದೆ. ಈ MA B.Ed, MSc B.Ed, MCOM B.Ed ಇವರೆಲ್ಲ PU ಕಾಲೇಜಿಗೆ ಎಲಿಜಿಬಲ್ ಆಗ್ತಾರೆ. ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ PU ಕಾಲೇಜ್, ಗೋರ್ಮೆಂಟು ಮತ್ತು ಅನೇಕ ಪ್ರೈವೇಟ್ ಕಾಲೇಜ್ಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ. ಇದೊಂಥರ B.Ed ಕೋರ್ಸ್ ಬಂದು 2 ವರ್ಷದ ಕೋರ್ಸು. ಇದು ಶಾರ್ಟ್ ಟರ್ಮ್ ಕೋರ್ಸು, 4 ಸೆಮ್ಮಲ್ಲಿ ಮುಗ್ದೋಗ್ಬಿಡ್ತದೆ. ಆದರೆ ಈ ಮಾಸ್ಟರ್ ಡಿಗ್ರಿ ಕೋರ್ಸ್ ಆದಮೇಲೆ ಈ PhD ಕೋರ್ಸಿಗೆ ಸೇರ್ಕೋಬೋದು. ಇದು ಬಂದುಬಿಟ್ಟು ತುಂಬ ಹೈ ಡಿಗ್ರಿ, ಎಜುಕೇಷನಲ್ಲೇ ತುಂಬ ಹೈ ಡಿಗ್ರಿ. ಇದು ಬಂದು ನಮಗೆ ಕಂಪ್ಲೀಟ್ ಆದಮೇಲೆ ತುಂಬ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಮತ್ತು ಆಮೇಲೆ ಇದು ನಮಗೆ ಡಾಕ್ಟ್ರೇಟ್ ಬರುತ್ತೆ, ಮತ್ತು ಇದು ಡಿಗ್ರಿ ಕಾಲೇಜಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ಮಾಡ್ಕೊಂಬಂದವ್ರಿಗೆ ಸಂಬಳ ಸಿಕ್ಕಾಪಟ್ಟೆ ಇರುತ್ತೆ. ಡಿಗ್ರಿ ಕಾಲೇಜಲ್ಲಿ ಏನಾದ್ರು ಗೌರ್ಮೆಂಟಲ್ಲಿ ರೆಕ್ರೂಟ್ಮೆಂಟ್ ಆಗಿಬಿಟ್ರಂತೂ ತುಂಬ ಸಂಬಳ ಸಿಗುತ್ತೆ. 2 ಲಕ್ಷ 3 ಲಕ್ಷದವರೆಗೂ ಇರುತ್ತೆ, ಮತ್ತು ಪ್ರಿನ್ಸಿಪಲ್ ಆಗಿಬಿಟ್ರಂತೂ 3, 4, 5ರವರೆಗೂ ಹೋಗ್ತದೆ. ಹಂಗಾಗಿ ಇದು ತುಂಬ ಅಂದರೆ ಈ ಕೋರ್ಸ್ ಬಂದುಬಿಟ್ಟು ಜಲ್ದಿ ಮುಗಿಯೋಲ್ಲ. B.Ed ಥರ. B.Ed ಆದರೆ 2 ವರ್ಷಕ್ಕೆ ಮುಗ್ದೋಗ್ಬಿಡ್ತದೆ ಕಂಪ್ಲೀಟ್ ಆಗಿಬಿಟ್ರೆ. ಆದರೆ ಈ PhD ಹಂಗಲ್ಲ. ಮಿನಿಮಮ್ ಈ ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟೆ 3 ವರ್ಷ. ಇದು ಕಮ್ಮಿ ಅಂದರೂ ಒಂದು 4 ವರ್ಷ 5 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಆದರೆ ಇದು ತುಂಬ ವ್ಯಾಲ್ಯೂ ಇರೋವಂಥದ್ದು, ಮತ್ತು ಇದು ತುಂಬ ಇದು ಕೋರ್ಸ್ ತುಂಬ ಎಫರ್ಟ್ ಹಾಕಬೇಕು ಮತ್ತು ಡೆಡಿಕೇಟ್ ಆಗಬೇಕು. ಹಂಗಾಗಿ ಈ ಕೋರ್ಸಿಗೆ ತುಂಬ ವ್ಯಾಲ್ಯೂ ಜಾಸ್ತಿ. ಮತ್ತು ಅದಾದಮೇಲೆ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಡಾಕ್ಟ್ರೇಟ್ ಬರುತ್ತೆ, ಮತ್ತು ನಮ್ಮ ಹೆಸ್ರು ಪ್ರಕಾರ ಇದನ್ನು ಡಾಕ್ಟರ್ ಅಂತ ತಗೋಬೋದು. ಹಂಗಾಗಿ ಈ ಕೋರ್ಸಿಗೆ ತುಂಬ ವ್ಯಾಲ್ಯೂ ಜಾಸ್ತಿ. ಮತ್ತು ಡಿಗ್ರಿ ಕಾಲೇಜಲ್ಲಿ ಅನೇಕ ಯೂನಿವರ್ಸಿಟಿಗಳಲ್ಲಿ ಈ PhD ಮಾಡಿರೋರಿಗೆ ತುಂಬ ಬೆಲೆ ಜಾಸ್ತಿ. ಮತ್ತು ಇವ್ರನ್ನ ಕೆಲವೊಂದು ಕಾಲೇಜುಗಳು ತುಂಬ ನೇರವಾಗಿ ಕೂಡ ಇಂಟರ್ವ್ಯೂ ಇಲ್ದಲೇ ಸೇರಿಸ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಒನ್ಸ್ ಇವರೇನಾರ ಪ್ರಿನ್ಸಿಪಲು ಮತ್ತು ಈ ಡಿಗ್ರಿ ಕಾಲೇಜಲ್ಲಿ ಏನಾರ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಏನಾರು ಸೆಲೆಕ್ಟ್ ಆಗಿಬಿಟ್ರಂತೂ ಇದಕ್ಕೆ ಸಂಬಳ ಕೇಳೋಂಗೆ ಇಲ್ಲ. 2 ಲಕ್ಷ 3 ಲಕ್ಷದವರೆಗೂ ಇರ್ತದೆ. ಇವರೊಂದು 3-4 ಪೀರಿಯಡ್ ಮಾಡ್ಕೊಂಬಂದರೆ ಸಾಕು, ಇದಕ್ಕೆ ಸಂಬಳ ತುಂಬ ಜಾಸ್ತಿ ಇರುತ್ತೆ. ಹಂಗಾಗಿ B.Ed ಮಾಡಿದವ್ರಿಗೆ ಅಷ್ಟು ಸಂಬಳಗಳು ಸಿಗೋಲ್ಲ, ಅರೆ ಜಲ್ದಿ ಕೆಲಸ ಸಿಗುತ್ತೆ ಅಷ್ಟೇ. ಅರೆ ಈ PhD ಮಾಡಿದವ್ರಿಗೆ ಸ್ವಲ್ಪ ಕೆಲಸ ತಗೊಂಬತ್ತು ಕಷ್ಟ ಅಷ್ಟೇ. ಒಂದು ಸಾರಿ ಕೆಲಸ ತಗೊಂಬಿಟ್ರೆ ಇವ್ರಿಗೆ ಸಂಬಳನೂ ಜಾಸ್ತಿ ಇರುತ್ತೆ, ಮತ್ತು ಆಮೇಲೆ ಇದು ತುಂಬ ಯೂಸ್ ಆಗುತ್ತೆ. ಇವ್ರಿಗೆ ತುಂಬ ವ್ಯಾಲ್ಯೂ. ನಿಮಗೆ ಗೊತ್ತಲ್ಲ, ಇವಾಗ ಡಾಕ್ಟ್ರೇಟ್ ಯಾರ್ಯಾರಿಗೆ ಬಂದಿರುತ್ತೆ ಅವ್ರಿಗೆಲ್ಲ ತುಂಬ ವ್ಯಾಲ್ಯೂ ಇರುತ್ತೆ. ಮತ್ತು ಆದರೆ B.Ed ಅಷ್ಟು ಅದೊಂಥರ ಶಾರ್ಟ್ ಟರ್ಮ್ ಕೋರ್ಸ್ ಇದ್ದಂಗೆ, ಟೀಚರ್ ಟ್ರೈನಿಂಗ್ ಕೋರ್ಸ್ ಇದ್ದಂಗೆ. ಅದು ಏನಿಲ್ಲ, ಇದು ಟೀಚರ್ ಆಗೋಕ್ಕೆ ಮತ್ತು ಈ ಲೆಕ್ಚರರ್ ಆಗೋಕ್ಕೆ ಒಂಥರ ಟ್ರೈನಿಂಗ್ ಕೊಟ್ಟಂಗೆ. ಈ B.Ed ಯಾರ್ಯಾರು ಮಾಡ್ಕೊಂಬಂದಿರ್ತಾರೆ ಅವ್ರು ಆರಾಮಾಗಿ ಪಾಠ ಮಾಡ್ಬೋದು. ಯಾಕಂದರೆ ಎಲ್ಲ ಅಲ್ಲೇ ಹೇಳ್ಕೊಂಡು ಕೊಟ್ಟಿರ್ತಾರೆ, ಯಾವ ರೀತಿ ಈ ಮಕ್ಕಳು ಮುಂದೆ ಪಾಠ ಮಾಡಬೇಕು, ಮತ್ತು ಈ ಬೋರ್ಡ್ ಮೇಲೆ ಹೆಂಗೆ ಬರೀಬೇಕು, ಎಲ್ಲ ರೀತಿ ಅಲ್ಲೇ ಹೇಳ್ಕೊಂಡು ಕೊಟ್ಟಿರ್ತಾರೆ. ಆದರೆ ಅದು ಥರ ಶಾರ್ಟ್ ಟರ್ಮ್ ಕೋರ್ಸ್ ಇದ್ದಂಗೆ, ಜಲ್ದಿ ಯಾರು ಕೆಲಸಕ್ಕೆ ಹೋಗ್ಬೇಕು ಅವ್ರಿಗೆ ತುಂಬ ಅದು ಯೂಸ್ ಆಗುತ್ತೆ. ಈ PhD ಹಂಗಲ್ಲ, ಇದು ತುಂಬ ಕಷ್ಟ. ಇದು ರಿಸರ್ಚ್ ಮಾಡಬೇಕು, ಮತ್ತು ಆಮೇಲೆ ಪ್ರಬಂಧ ಬರೀಬೇಕು, ಮತ್ತು ಆ ಬುಕ್ ಸಬ್ಮಿಟ್ ಮಾಡಬೇಕು, ಮತ್ತು ಆಮೇಲೆ ಗೈಡ್ದು ಮಾರ್ಗದರ್ಶನ ತಗೊಬೇಕು, ಮತ್ತು ಅವರೆಲ್ಲ ಒಪ್ಪಿಸ್ಕೋಬೇಕು. ಈ ಡಾಕ್ಟ್ರೇಟ್ ಒಂಥರ ತುಂಬ ಕಷ್ಟ ಇದ್ದಂಗೆ. ಇದನ್ನು ತಗೊಬೇಕಂದ್ರೆ ತುಂಬ ಕಷ್ಟ. ಆದರೆ ಒಂದು ಸಾರಿ ತಗೊಂಬಿಟ್ರೆ ಇದು ಥರ ಜೀವನ ಸೆಟ್ಲ್ ಆದಂಗೆ. ಹಂಗಾಗಿ ನನ್ನ ಪ್ರಕಾರ ಜಲ್ದಿ ಯಾರು ಕೆಲ್ಸಕ್ಕೆ ಹೋಗ್ಬೇಕಂತಿದ್ದೀರೋ ಅವ್ರು B.Edಗೆ ಹೋಗ್ಬೋದು. ಇಲ್ಲ ನಾನು ಡಾಕ್ಟ್ರೇಟ್ ತಗೋಬೇಕು, PhD ನನಗಿಷ್ಟ ಅಂದರೆ ಈ ರಿಸರ್ಚ್ ಕೋರ್ಸ್ನ ನಾವು ಮಾಡ್ಕೋಬೋದು. ಆದರೆ ಇದೊಂಥರ ಇದ್ದಂಗೆ, ಕೆಲಸ ತಗೊಂಬತ್ತು ಕಷ್ಟ, ಆದರೆ ಸಂಬಳ ಎಲ್ಲ ಜಾಸ್ತಿ ಇರುತ್ತೆ ಈ PhD ಮಾಡಿರೋರಿಗೆ. ಆದರೆ B.Ed ಹಂಗಲ್ಲ, ಜಲ್ದಿ ನಮಗೆ ಕೆಲಸ ಸಿಗುತ್ತೆ, ಆದರೆ ಸಂಬಳ ಮಾತ್ರ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಈ ಸ್ಕೂಲ್ಗಳಲ್ಲಿ, ಈ PU ಕಾಲೇಜುಗಳಲ್ಲಿ ಅಷ್ಟು ನಮಗೆ ಸಂಬಳ ಸಿಗೋಲ್ಲ. ಹಂಗಾಗಿ ನಿಮ್ಮಿಷ್ಟ,
ನಿಮಗೆ ಜಲ್ದಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಿ ಎಡ್ ನಂತರನೂ ಪಿ ಎಚ್ ಡಿ ಮಾಡ್ಕೋಬೋದು, ಆದರೆ ತುಂಬ ಲಾಂಗ್ ಆಗುತ್ತೆ. ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.